ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗೌರಮ್ಮ ಅಂತೇಳ್ಬಿಟ್ಟು, ವಯಸ್ಸು 45 ಅಂತೇಳಿ ತಿಳಿಸಿದ್ದಾರೆ. ಇನ್ನು ಊರು ಶಾಂತಿನಗರದವರು, ಅಂದರೆ ಹಾಸನ ಸೈಡು ಶಾಂತಿನಗರದವರು. ಇನ್ನು ಸಮಸ್ಯೆ, ಗಂಡ ತೀರಿಕೊಂಡಿದ್ದಾರೆ, ಚಪಾತಿ ದಪ್ಪ ಆಗಿದೆ, ಸುಖ ಕೊಡೋರನ್ನು ಹುಡುಕುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಆಸ್ತಿ 3.5 ಕೋಟಿ ಆಸ್ತಿ ಇದೆ, ಒಬ್ಬಳೇ ನೋಡಿಕೊಳ್ಳುತ್ತಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ಮನೆ ಕೆಲಸ ನಾನು ಮಾಡುತ್ತೇನೆ, ಜೊತೆಗೆ ಒಬ್ಬ ಕೆಲಸದವಳು ಕೂಡ ಇದ್ದಾಳೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇದರ ಜೊತೆಗೆ ಸ್ನೇಹಿತರೆ, ಇವರ ಬಳಿಯಿರುವ ಸ್ಕೋಡಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಬಗ್ಗೆ ನಾನು ಕೊನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಗಂಡ ಇಲ್ಲದೆ ಅನುಭವಿಸಿದ ಕಷ್ಟಗಳ ಬಗ್ಗೆಯೂ ಕೂಡ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಬಿಸ್ನೆಸ್ಸನ್ನು ಒಬ್ಬಳೇ ನೋಡಿಕೊಂಡು ಹೋಗುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು. ಮೊದಲು ಲಾಸ್ ಮಾಡಿಕೊಂಡಿದ್ದೆ, ಈಗ ಲಾಭ ಆಗಿದೆ. ಸುಮಾರು 18 ಜನ ನನ್ನ ಕೈ ಕೆಳಗೆ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ರಾತ್ರಿ ಮನೆಯಲ್ಲಿ ನಾನು ಮತ್ತು ಮಗಳು ಇಬ್ಬರೇ ಇರುತ್ತೇವೆ. ಮಗಳಿಗೆ ಗೊತ್ತಾಗದೆ ತೂತಿಗೆ ಬೆರಳು ಇಟ್ಟರೂ ಸಹಿತ ಸುಖ ಸಿಗುತ್ತಿಲ್ಲ. ಸೊ ಹಾಗಾಗಿ ಒಬ್ಬ ಮಿಂಡ ಬೇಕು ಅಂತೇಳಿ ಇದಿಷ್ಟು ಗಂಡ ಇಲ್ಲದೆ ಅನುಭವಿಸಿದ ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ನಿಮಗೆ ಬೇಕಾದ ರೀತಿಯಲ್ಲಿ ಸುಖವನ್ನು ಅನುಭವಿಸಬಹುದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸುಖ ಕೊಟ್ಟರೆ ಖಂಡಿತವಾಗಿ ಸಹಾಯವನ್ನು ಮಾಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದಾಗಿ, ಗಂಡ ಇಲ್ಲದವಳು ಅಂತೇಳಿ ನನ್ನನ್ನು ಯಾರೂ ಕೂಡ ಶುಭ ಕಾರ್ಯಕ್ಕೆ ಕರೆಯೋದಿಲ್ಲ. ಸೊ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತೇನೆ. ಇನ್ನು ಮಗಳು ಕೂಡ ಕಾಲೇಜಿಗೆ ಹೋದರೆ ಸಂಜೆ ಬರುತ್ತಾಳೆ. ಸೊ ಅವಳು ಇಲ್ಲದ ಟೈಮಲ್ಲಿ ಬಂದು ಸುಖವನ್ನು ಕೊಟ್ಟರೆ ಸುಮಾರು 5 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಆದರೆ ಒಂದು ಕಂಡೀಷನ್ನು, ಪ್ರತಿದಿನ ಸುಖವನ್ನು ಕೊಡಬೇಕು ಅಂತೇಳಿ ಕಂಡೀಷನ್ ಹಾಕಿರೋದು. ಸೊ ಇದಿಷ್ಟು ಕೂಡ ಸುಖ ಕೊಟ್ಟರೆ ಖಂಡಿತವಾಗಿ ಸಹಾಯವನ್ನು ಮಾಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ಸ್ಕೋಡಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು 2022 ಆಗಿರುತ್ತೆ. ಇನ್ಸೂರೆನ್ಸು ಕನ್ಫರೆನ್ಸು ಇದೆ ಅಂತೇಳಿ ತಿಳಿಸಿರೋದು, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಇರುವಂಥದ್ದು, ಸೀಟಿಂಗ್ ಕೆಪಾಸಿಟಿ 5 ಜನ ಆರಾಮಾಗಿ ಕೂತ್ಕೊಳ್ಬೋದು. ಇನ್ನು ಕಿಲೋಮೀಟರ್ ಡ್ರೈವನ್ನು 19,400 ಕಿಲೋಮೀಟರ್ ರನ್ ಆಗಿದೆ. RTO ಸ್ನೇಹಿತರೆ ಬೆಂಗಳೂರು ಆಗಿರುತ್ತೆ. ಹಾಗೆಯೇ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc. ಇನ್ನು ಟ್ರಾನ್ಸ್ಮಿಷನ್ನು ಮ್ಯಾನ್ಯುವಲ್ ಇರೋದು. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2022 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಸಂಬಂಧಿಸಿದ ಫೀಚರ್ಗಳ ಬಗ್ಗೆ ನೋಡೋದಾದರೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುವಂಥದ್ದು, ಕ್ರೂಸ್ ಕಂಟ್ರೋಲ್ ಇದೆ, ಹಾಗೆ ಪವರ್ ಫ್ರಂಟ್ ಸೀಟ್ ಇರುವಂಥದ್ದು. ಇನ್ನು ಸನ್ರೂಫ್ ಕೂಡ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಸ್ಪೆಸಿಫಿಕೇಷನ್ ನೋಡೋದಾದರೆ, ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1498 cc, ಪವರು 147 bhp, ಸೀಟಿಂಗ್ ಕೆಪಾಸಿಟಿ 5, ಡ್ರೈವ್ ಟೈಪು FWD ಅಂತ ತಿಳಿಸಿದ್ದಾರೆ. ಮೈಲೇಜು ಕೇವಲ 18.6 ಕಿಲೋಮೀಟರ್ ಪರ್ ಲೀಟರ್ ಕೊಡುವಂಥದ್ದು. ಫ್ಯೂಯಲ್ ಟೈಪು ಪೆಟ್ರೋಲು. ಹಾಗೆ ಇದರ ಒಂದು ಗ್ಲೋಬಲ್ NCAP ಕಡೆಯಿಂದ ಸೇಫ್ಟಿ ವಿಚಾರಕ್ಕೆ ಬಂದರೆ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್ ಆಗಿರುತ್ತೆ. ಇದು ಫ್ರಂಟ್ ವ್ಯೂ ಆಗಿರುವಂಥದ್ದು. ಇದು ರೈಟ್ ಆ್ಯಂಗಲ್ ವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.